ಈಗ ದಿನೇಶ್ ಗುಂಡೂರಾವ್ ಹೇಳ್ತಾರೆ ರೀ ನಮ್ಮ ಮಂತ್ರಿಗಿರಿ ಸಿಗೋದು ಪ್ರಶ್ನೆ ಬೇರೆ ರೀ ಅಂತ ಹೇಳ್ತಾ ಇದ್ದಾರೆ. ಆ ಟೋನಲ್ಲಿ ಮಾತಾಡ್ತಾ ಇಲ್ಲ ಇವ್ರು ಯಾರು ಹಿರಿಯರು. ಆಮೇಲೆ ಭಯಂಕರ ಊಟ ಮಾಡಿ ಪಾಪ ಕೂತೋರು ಇವರು. ಇವ್ರು ಯಾರಿಗೂ ಯಾವ ಹಸಿವೂ ಇಲ್ಲ ಇವ್ರಿಗೆ, ಎಲ್ಲವನ್ನ ಅನುಭವಿಸಲ್ಲ. ಕಾಂಗ್ರೆಸ್ ಯಾವಾಗ ಅಧಿಕಾರಕ್ಕೆ ಬಂದದೆ ಅವಾಗೆಲ್ಲ ಇವರು ಅಧಿಕಾರ ಎಂಜಾಯ್ ಮಾಡಿದವ್ರೆ ಇವರು. ಅದರ ಅರ್ಥ ಇವ್ರ ಆರ್ಗ್ಯುಮೆಂಟ್ ಹೆಂಗಿದೆ ಅಂತ ಹೇಳಿದ್ರೆ, ಪ್ರತಿ ಸಲ ಗೆದ್ದಾಗಲೂ ನಾವೇ ಇರಬೇಕು ಅಂದ್ರೆ ನೆಕ್ಸ್ಟ್ ಪೀಳಿಗೆಗೆ ಯಾರ್ದು ಬೇಡ, ಯಾರಿಗೂ ಬೇಡ, ನೆಕ್ಸ್ಟ್ ಲೈನಲ್ಲಿ ಯಾರಿಗೂ ಬೇಡವಾ? ಅಥವಾ ಕಾರ್ಯಕರ್ತರು ನೀವಷ್ಟೇ ಮಿನಿಸ್ಟರ್ಗಳಾಗಬೇಕಾ? 80 ಆದರೂ ನೀವೇ, 85 ಆದರೂ ನೀವೇ, 90 ಆದರೂ ನೀವೇ. ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವ್ರ ಮಾತುಗಳು ನೆನಪಿ ಬರುತ್ತೆ ಸರ್. ರಮೇಶ್ ಕುಮಾರ್ ಅಂತೂ ಎಲ್ಲ ಸೇರಿ ಮುಗಿಸ್ಬಿಟ್ರು. ಎಲ್ಲ ಹೇಳ್ಬಿಟ್ಟಿದ್ದಾರೆ. ರಮೇಶ್ ಕುಮಾರ್ ಅಂತ ಸೀನಿಯರ್ ಲೀಡರ್ ಅವ್ರನ್ನ ಇವರೆಲ್ಲ ಸೇರಿ ಲಿಟ್ರಲಿ ಮುಗಿಸ್ಬಿಟ್ರು. ಅವ್ರನ್ನ ಕೇಸ್ ಗೀಸಲು ಸಿಗಾಕ್ಸ್ಬಿಟ್ರು ಒಂದ್ಸದಲ್ಲಿ. ಯಾವುದೋ ಲ್ಯಾಂಡ್ ಕೇಸಲ್ಲಿ ಇವನು ಸ್ಕ್ಯಾಮ್ಸ್ಟರ್ ಅಂತ ಪಾಪ ಒಬ್ಬ ಪ್ರೋಗ್ರೆಸಿವ್ ಲೀಡ್ರು. ಹೌದು, ಎಲ್ಲ ಯಾರೇ ಕೂತ್ರು ಪಾಠ ಮಾಡಬಲ್ಲ ಶಕ್ತಿ ಇರುವ, ತಿಳುವಳಿಕೆ ಇರುವ ಲೀಡ್ರು ರಮೇಶ್ ಕುಮಾರ್. ಅವರ ಮಾರ್ಗದರ್ಶನ ಇವ್ರುಗಳಿಗೂ ಬೇಕಿತ್ತು, ನಮ್ಗಳಿಗೂ ಬೇಕಿತ್ತು, ನಮ್ಮ ಸಮಾಜಕ್ಕೂ ಬೇಕಿತ್ತು. ಅವ್ರ ಪರ್ಸ್ನಲ್ ಬಿಡಿ, ಅವ್ರ ರೈವಲ್ರಿ, ಅವ್ರು ಯಾರೋ ಅವ್ರನ್ನ ಮುಗಿಸ್ಬಿಟ್ರಂತೆ, ಇವ್ರನ್ನ ಕೊಂದ್ಬಿಟ್ರಂತೆ. ಇವೆಲ್ಲ ಬುಲ್ಶೀಟು ಗಾಸಿಪ್ಗಳು ಇದ್ದೇ ಇರ್ತವೆ. ಅದನ್ನು ಹೊರತುಪಡಿಸಿ ರಾಜಕಾರಣಿಗೆ ಇರಬೇಕಾದ ಒಂದು ಪ್ರಬುದ್ಧತೆ, ಒಂದು ಓದಿನ ಹಿನ್ನೆಲೆ, ಸಮಾಜವನ್ನು ಏನೋ ಒಂದು ಬರ್ಡ್ ವ್ಯೂನಲ್ಲಿ ಮೇಲಿಂದ ನೋಡಬಹುದಾದ ಒಂದು ದೃಷ್ಟಿಕೋನ, ಇದೆಲ್ಲ ಇರುವ ಲೀಡರ್ನ ಇವರೆಲ್ಲ ಹೋಗಿ ನಿಂತು ಅವ್ರಿಗೆ ಹೆಗಲು ಕೊಟ್ಟು ಅಲ್ಲಿ ನಿಂತು ಗೆಲ್ಸ್ಕೊಂಬರ್ಬೇಕಿತ್ತು. ಇವರು ತಪ್ಪಲಿ ಮಾಡಿ ಹೊಡೆದಾಕ್ಸ್ಬಿಟ್ರು ಅಲ್ಲಿ ರಮೇಶ್ ಕುಮಾರ್ ಅವ್ರನ್ನ ಲಿಟ್ರಲಿ ಮುಗಿಸ್ಬಿಟ್ರು. ಹೋಗಿ ಇವರು ಆ ಕಾನ್ಸ್ಟಿಟ್ಯೂನ್ಸಿಲಿ ಅವರ ಸಮುದಾಯ ಕಡಿಮೆ ಇದೆ, ಆಮೇಲೆ JDS ಪ್ರಬಲವಾಗಿದೆ, BJPನವ್ರು ಅವರೆಲ್ಲ ಸೇರಿಸಿ ಕಾನ್ಸ್ಪರೆನ್ಸಿ ಮಾಡಿ ಇವ್ನು ಮುಗಿಸ್ಬೇಕು ಅಂತ ಹೊರಟಿದ್ದಾರೆ ಯಾರನ್ನ. ಆದರೆ ಇಷ್ಟೊಂದು ಪ್ರಭಾವಿ ಲೀಡರ್ನ, ಇವ್ರಿಗೆಲ್ಲ ನಮ್ಮ ಏನೋ ರಾಜಕಾರಣಕ್ಕೆ ಮಾರ್ಗದರ್ಶನ ಕೊಡಬಹುದಾದ ಲೀಡರ್ನ ಇವ್ರು ಹೋಗಿ ನಿಂತು ಅಲ್ಪ ಸ್ವಲ್ಪ ಫಂಡಿಂಗ್ ಮಾಡಿ ಗೆಲ್ಸ್ಕೊಂಬರ್ಬೋದಿತ್ತಲ್ಲ. ಈಗ ಮುಖ್ಯಮಂತ್ರಿಗಳು ಯಾರೋ ಒಬ್ಬ ಏನೋ ಉತ್ತರ ಕರ್ನಾಟಕದಲ್ಲಿ ಒಬ್ಬ ಸೀನಿಯರ್ ಲೀಡರ್ನ ಮುಗಿಸೋಕ್ಕೆ ಇನ್ನೊಬ್ಬ ಬೇರೆ ಪಕ್ಷದಿಂದ ಒಬ್ಬ ಹುಡುಗನ ಕರ್ಕೊಂಬಂದು ಹೋಗಿ ನಿಲ್ಸಿ ಗೆಲ್ಸ್ಕೊಂಬಂದ್ಬಿಟ್ರು. ಎಂತೆಂಥವ್ರನ್ನ ಇವ್ರು ಶಿಷ್ಯಂದ್ರನ್ನ ಗೆಲ್ಸ್ಕೊಂಬರ್ತಾ ಇದ್ದಾರಲ್ಲ. ಹೌದು, ಅದೇ ರೀತಿ ರಮೇಶ್ ಕುಮಾರ್ ಅವ್ರನ್ನ ಯಾಕೆ ಗೆಲ್ಸ್ಕೊಂಬರ್ಲಿಲ್ಲ ಇವ್ರು ಯಾರೂ? ಹೌದು. ಇವ್ರು ಯಾವ ಸ್ಟ್ರಾಟಜಿನೂ ಯಾಕಲ್ಲಿ ಮಾಡಲಿಲ್ಲ? ಇಲ್ಲ, ಇಲ್ಲಿ ಏನಾಗಿದೆ ಅಂದ್ರೆ ಸೋಲ್ಸೋದೇ ಗೊತ್ತು. ಇವರು ಕಾಂಗ್ರೆಸ್ನ ಇದೇ ಇದು ಸರ್, ಇವನನ್ನು ಮುಗಿಸೋದು ಹೆಂಗೆ ಅಂತ ಅವನು ಯೋಚನೆ ಮಾಡ್ತಾನೆ, ಅವನನ್ನು ಮುಗಿಸೋದು ಹೆಂಗೆ ಅಂತ ಪರಮೇಶ್ವರನ್ನು ಸೋಲ್ಸಿದ್ರು, ಪರಮೇಶ್ವರನ್ ಸೋಲ್ಸೋದು ಹೆಂಗೆ ಅಂತ ಮತ್ತೊಬ್ಬ, ಸಿದ್ದರಾಮಯ್ಯನ ಮುಗಿಸೋದು ಹೆಂಗೆ ಅಂತ ಇನ್ನೊಬ್ಬ, ರಮೇಶ್ ಕುಮಾರ್ ಅವರು ಏನು ವಿಧಾನಸೌಧಕ್ಕೆ ಬರಬಾರ್ದು ಮಗದೊಬ್ಬ. ಅವ್ರು ಕರೆಕ್ಟ್ ಒಳ್ಳೆ ಪಾಯಿಂಟ್ ರೈಸ್ ಮಾಡಿದ್ರು. ಏನೋ ನಮ್ಮ ಯಾರೋ ರಮೇಶ್ ಕುಮಾರ್ ಅವರ ಅನುಪಸ್ಥಿತಿ ಎದ್ದು ಕಾಣ್ತಾ ಇದೆ ಎಲ್ಲದರಲ್ಲಿ. ಪಾಪ ಅವ್ರೇನು ಗೊತ್ತಾ, ಇದನ್ನೆಲ್ಲ ನೋಡಿ ಈ ಅಸಹ್ಯದ ಹೊಂಡಕ್ಕೆ ನಾನು ಬೀಳೋದು ಬೇಡ ಅಂತ ಮಾತಾಡ್ತಾ ಇಲ್ಲ ಅವರು. ನಾಳೆ ಮಾತಾಡಬೇಕು, ಏನೋ ನಮ್ಮ ಇವ್ರು ಯಾರು ರಮೇಶ್ ಕುಮಾರ್ ಅವರು ಮಾತಾಡಬೇಕು. ರಮೇಶ್ ಕುಮಾರ್ ಸರ್, ಇದು ನಿಮಗೆ ರೀಚ್ ಆಗ್ತದೆ. ನೀವು ಇಡೀ ಪ್ರಹಸನದ ಬಗ್ಗೆ ನೀವು ಏನೋ ಪಾರ್ಟಿಸನ್ ಆಟಿಟ್ಯೂಡ್ನ ಬಿಟ್ಟು ಪ್ರತ್ಯೇಕವಾಗಿ ನಿಂತು ನೀವಾಗಿ ನಾಳೆ ಮಾತಾಡಬೇಕು ಅಂತ ನಮ್ಮ ಆಸೆ. ನಮ್ಮ ರಿಪೋರ್ಟರ್ ನಿಮ್ಮ ಮನೆಗೂ ಕಳಿಸ್ಕೊಡ್ತೀನಿ. ಹೌದು, ದಯಮಾಡಿ ನೀವು ಇದ್ರ ಬಗ್ಗೆ ಮಾತಾಡಬೇಕು.